ನೀನು ಮದ್ವೆಗೆ ಒಪ್ಕೋಬೇಕು. ಹೌದು ವಿರಾಟ್, ಇಶಾನಿ ಜೊತೆ ನೀನು ಈ ಮದ್ವೆಗೆ ಒಪ್ಕೊಂಡ್ರೆ ನಮ್ಮೆಲ್ರಿಗೂ ಖುಷಿ ಆಗತ್ತೆ. ಇಶಾನಿನೂ ಒಪ್ಕೊಂಡಿದ್ದಾಳೆ. ಇಶಾನಿನ ನೀನು ಚಿಕ್ಕ ವಯಸ್ಸಿಂದ ನೋಡಿದ್ಯಾ. ನಿನಗೆ ಸರಿಯಾದ ಜೋಡಿ ಆಗ್ತಾಳ್ ಕಣೋ. ಈ ಮನೆಗೂ ಹೊಂದ್ಕೋತಾಳೆ. ಮಾಮ್, ನಾನು ಈಗಲೇ ಮದುವೆ ಬಗ್ಗೆ ಯೋಚನೆ ಮಾಡಿಲ್ಲ ಮಾಮ್. ನೋಡು ವಿರಾಟ್, ನನ್ನ ಮಗಳು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಈ ಮನೆ ಮಗನಾಗಿ ಯೋಚನೆ ಮಾಡಿದ್ರೆ ಅಕ್ಕ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಮಾವ, ಅಣ್ಣಂಗಾಗಿರೋ ಇನ್ಸಿಡೆಂಟಿಂದ ನಾನಿನ್ನೂ ಆಚೆ ಬಂದಿಲ್ಲ. ವಿರಾಟ್, ಇದನ್ನೆಲ್ಲ ನೀನು ಮರಿಬೇಕಣೋ. ಹೌದು ವಿರಾಟ್, ಆ ತರುವನ್ ಮದ್ವೆ ಹೇಗೇಗೋ ನಿಂತೋಯ್ತು. ಇನ್ನು ಅವನ ಮದ್ವೆ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಅವನ ಮೊದಲು ಸರಿ ಹೋಗ್ಬೇಕು. ಅದಕ್ಕಿಂತ ಮೊದಲು ನೀನು ಈ ಮದ್ವೆಗೆ ಒಪ್ಕೊಂಡ್ರೆ ಈ ಮನೆಯಲ್ಲಿ ಮತ್ತೆ ಖುಷಿ ಶುರು ಆಗತ್ತೆ. ಅಪ್ಪ, ಅದು ವಿರಾಟ್, ಯಾಕಪ್ಪ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ಯಾ? ಇಶಾನಿ ನಿನ್ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾಳೆ. ಈ ಮದ್ವೆ ನಡೆಯೋದ್ರಿಂದ ಮನೇಲಿರೋರ್ಗೆಲ್ಲ ಖುಷಿ ಸಿಗುತ್ತೆ ಅಂದ್ಮೇಲೆ ನೀನ್ ಯಾಕಪ್ಪ ಒಪ್ಕೊಳಕ್ ಹಿಂದೆ ಮುಂದೆ ನೋಡ್ತಾ ಇದ್ಯಾ? ಅದು ಅತ್ತೆ, ಇಶಾನಿ ಬಗ್ಗೆ ನಾನಿನ್ನೂ ಆ ಥರ ಯೋಚನೆ ಮಾಡಿಲ್ಲ. ಹಾಗಾಗಿ ಸಡನ್ ಆಗಿ ಒಪ್ಕೊಳ್ಳೋಕೆ ಆಗ್ತಾ ಇಲ್ಲ ನನಗೆ. ಅವ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಆದ್ರೂ ಬೇಕು. ಅವ್ರ ಹೆಸರು, ಕುಲ, ಗೋತ್ರ ಏನೂ ಇಲ್ಲದೆ ಬರೀ ಒಂದು ಫೋಟೋ ಇಟ್ಕೊಂಡು ಬ್ಲೈಂಡ್ ಆಗಿ ಸರ್ಚ್ ಮಾಡ್ತಿದೀವಿ ಅಷ್ಟೇ. ಅಂಡ್ ಮೋರ್ ಓವರ್, ಈ ಡ್ರಾಯಿಂಗು ನಿಮ್ ಕಲ್ಪನೆಯಿಂದ ಬಂದಿರೋದು. ಇದೇ ತರ ವ್ಯಕ್ತಿ ಒಬ್ರು ಇರ್ಬೇಕು ಅಂತ ಏನಿಲ್ವಲ್ಲ. ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ, ಆದ್ರೆ ಈ ಫೋಟೋಗೆ ಮ್ಯಾಚ್ ಆಗೋರು ಒಬ್ರೂ ಸಿಕ್ತಿಲ್ಲ ಅಂದ್ರೆ ಹೇಗ್ ಹುಡ್ಕೋದು ಸರ್? ಬೇಸಿಕ್ಲಿ ಇಂಥ ಒಬ್ರು ವ್ಯಕ್ತಿ ಇದ್ದಾರೆ ಅಂತಾನೆ ನಮಗೆ ಕನ್ಫರ್ಮೇಶನ್ ಇಲ್ವಲ್ಲ. ಇನ್ನ ನಮ್ಮ ಕೈಲಿ ಆಗ್ತಿಲ್ಲ ಸರ್. ನನ್ನ ಕನಸಿನ ಹುಡುಗಿನ ನಾನು ಮರಿಬೇಕಾ? ಅವಳು ಸಿಗಲ್ವಾ ನನಗೆ? ಅವಳಿಗೋಸ್ಕರ ನಾನು ವೇಟ್ ಮಾಡೋದು ತಪ್ಪಾಗುತ್ತಾ? ನಾನು ಇಶಾನಿನ ಒಪ್ಕೋಬೇಕಾ? ಏನೋ ಯೋಚನೆ ಮಾಡ್ತಾ ಇದೀಯಾ? ವೀರ್, ಥಿಂಕ್ ಮಾಡು. ನೀನಂದ್ರೆ ನನಗ್ ತುಂಬಾ ಇಷ್ಟ. ಈ ವಿಷಯ ನಿನಗೂ ಗೊತ್ತಿರೋದೆ. ಯಾರೋ ಒಬ್ರು ಕನ್ಸ್ ಮಾಡ್ಕೊಳ್ಳೋಕೆ ಎಲ್ರಿಗೂ ಹರ್ಟ್ ಮಾಡೋದಕ್ಕಿನ್ನ ಎಲ್ರಿಗೂ ಖುಷಿ ಬಯಸೋದು ಒಳ್ಳೇದಲ್ವಾ? ಹೌದು ಕಣೋ, ಒಪ್ಕೊಳ್ಳೋ. ಮಾಮ್, ಪ್ಲೀಸ್ ಮಾಮ್, ಅಣ್ಣ ಈ ಸಿಚುವೇಶನಲ್ಲಿ ಇರಬೇಕಾದ್ರೆ ನನಗೆ ಮದುವೆ ಅಂತ ಖುಷಿಯಾಗಿ ಓಡಾಡಕ್ಕಾಗಲ್ಲ. ಸದ್ಯಕ್ಕೆ ನನಗೆ ಮದುವೆ ಬೇಡ. ಅಣ್ಣ ಸರಿ ಹೋದ್ಮೇಲೆ ನೋಡೋಣ. ವಿರಾಟ್, ನಿನಗೆ ಹೇಳೋ ಅಷ್ಟು ನಾವೆಲ್ಲರೂ ಹೇಳಿದೀವಿ. ಇನ್ಮೇಲೆ ನಿನ್ನ ನಿರ್ಧಾರ. ವಿರಾಟ್, ಮತ್ತೆ ಪದೇ ಪದೇ ಅದನ್ನೇ ಯಾಕೆ ಮಾತಾಡ್ತೀಯ? ಮುಂದೆ ಆಗ್ಬೇಕಾಗಿರೋದು ಈಗಾಗತ್ತೆ ಅಷ್ಟೇ ತಾನೇ ವ್ಯತ್ಯಾಸ. ನೀನು ಈ ಮದ್ವೆಗೆ ಒಪ್ಕೊಳ್ಳೋದ್ರಿಂದ ಮದ್ವೆ ಸಂಭ್ರಮದ ಜೊತೆ ಆ ಥರವನ್ನು ಸರಿ ಹೋಗ್ಬೋದಲ್ವಾ? ಆ ಥರನೂ ಯೋಚನೆ ಮಾಡ್ಬೋದಲ್ವೇನೋ?